ನಮಸ್ಕಾರ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. 6 ದಿನಗಳ ಬಳಿಕ ಜೈಲಿನಿಂದ ರೇವಣ್ಣ ಬಿಡುಗಡೆಯಾಗಿದ್ದಾರೆ. ಕೆಲವೇ ಹೊತ್ತಿನ ಹಿಂದಷ್ಟೇ ಜೈಲಿನಿಂದ ಹೊರಬಂದರು ರೇವಣ್ಣ. ಕಳೆದ 6 ದಿನಗಳಿಂದಲೂ ಕೂಡ ಜೈಲಿನಲ್ಲಿದ್ದಂತಹ ರೇವಣ್ಣ ಅವರಿಗೆ ನಿನ್ನೆ ಸಂಜೆ ಜಾಮೀನು ಮಂಜೂರಾಯಿತು. ಷರತ್ತುಬದ್ಧ ಜಾಮೀನನ್ನ ನೀಡಿದಂತಹ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ಹೊರಬಂದಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಬಂಧನವಾಗಿದ್ದಂತಹ ಮಾಜಿ ಸಚಿವ ರೇವಣ್ಣ ಜೈಲಿನಿಂದ ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಬಂದಂತಹ ರೇವಣ್ಣ. ದೇವೇಗೌಡರ ನಿವಾಸದಲ್ಲಿ ಜೆಡಿಎಸ್ ಕಾರ್ಯಕರ್ತರ ದಂಡೇ ನೆರೆದಿದೆ. ರೇವಣ್ಣ ಅವರನ್ನ ನೋಡಲು ಜೆಡಿಎಸ್ ಕಾರ್ಯಕರ್ತರು ಬಂದಿದ್ದಾರೆ. ರೇವಣ್ಣ ನೇರವಾಗಿ ದೇವೇಗೌಡರ ಮನೆಗೆ ಬರ್ತಾರೆ ಅನ್ನೋ ಮಾಹಿತಿಯನ್ನ ಪಡೆದಂತಹ ಕಾರ್ಯಕರ್ತರು ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನಿವಾಸದ ಬಳಿ ಬಂದು ರೇವಣ್ಣರಿಗಾಗಿ ಕಾಯ್ತಾ ಇದ್ರು. 6 ದಿನಗಳ ಜೈಲು ವಾಸದ ನಂತರ ಈಗ ರೇವಣ್ಣ ಬಿಡುಗಡೆಯಾಗಿದ್ದಾರೆ. ದೇವೇಗೌಡರ ನಿವಾಸಕ್ಕೆ ಬಂದಿದ್ದಾರೆ. ಜೈಲಿನಿಂದ ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಬಂದಂತಹ ರೇವಣ್ಣ ತಂದೆ ತಾಯಿ ಕಾಲಿಗೆ ನಮಸ್ಕರಿಸಿದ್ರು. ಆರತಿ ಮಾಡಿ ರೇವಣ್ಣ ಅವರನ್ನ ಕುಟುಂಬಸ್ಥರು ಬರಮಾಡಿಕೊಳ್ತಾರೆ. ಆರತಿ ಮಾಡಿ ರೇವಣ್ಣ ಬರಮಾಡಿಕೊಂಡಂತಹ ಕುಟುಂಬಸ್ಥರು ದೇವೇಗೌಡ ಚೆನ್ನಮ್ಮ ಆಶೀರ್ವಾದವನ್ನ ಪಡಿತಾರೆ. ರೇವಣ್ಣ ಜೆಡಿಎಸ್ ಮುಖಂಡರು ಆಪ್ತರಿಗೆ ಮಾತ್ರ ಮನೆಯ ಒಳಗೆ ಎಂಟ್ರಿ. ರೇವಣ್ಣರ ಆರೋಗ್ಯ ವಿಚಾರಿಸಿದ ಕೆಆರ್ ಪೇಟೆ ಶಾಸಕ ಮಂಜುನಾಥ್. ಮಾಜಿ ಸಿಎಂ ರೇವಣ್ಣರ ಸಹೋದರ ಕುಮಾರಸ್ವಾಮಿ ಅವರು ಕೂಡ ದೇವೇಗೌಡರ ನಿವಾಸದಲ್ಲೇ ಇದ್ದಾರೆ. ರೇವಣ್ಣ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ರು. ಈಗ ಜೈಲಿನಿಂದ ರೇವಣ್ಣ ನೇರವಾಗಿ ಹೋಗಿದ್ದು ಪದ್ಮನಾಭನಗರದಲ್ಲಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸಕ್ಕೆ. ರೇವಣ್ಣ ಬರ್ತಾ ಇದ್ದ ಹಾಗೆ ಆರತಿ ಮಾಡಿ ಅವರನ್ನ ಕುಟುಂಬಸ್ಥರು ಬರಮಾಡಿಕೊಳ್ತಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ನ ಶಾಸಕರು ಮುಖಂಡರು ಇದ್ರು. ಆಪ್ತರಿಗೆ ಮಾತ್ರ ಮನೆಯೊಳಗೆ ಪ್ರವೇಶ. ರೇವಣ್ಣ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಕೆಆರ್ ಪೇಟೆ ಶಾಸಕ ಮಂಜುನಾಥ್. ಇನ್ನು ತಂದೆ ತಾಯಿ ಎದುರು ಎಚ್.ಡಿ. ರೇವಣ್ಣ ಕಣ್ಣೀರು ಹಾಕಿದ್ರಂತೆ. ದೇವೇಗೌಡರನ್ನ ಕಂಡು ಭಾವುಕರಾದ ರೇವಣ್ಣ. ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ನಿವಾಸಕ್ಕೆ ಬಂದಂತಹ ರೇವಣ್ಣ ತಂದೆ ತಾಯಿಯನ್ನ ನೋಡ್ತಾ ಇದ್ದ ಹಾಗೆ ಭಾವುಕರಾದರು, ಕಣ್ಣೀರು ಹಾಕಿದ್ರು. ಇವತ್ತು ಬೆಂಗಳೂರಿನಲ್ಲಿಯೇ ವಿಶ್ರಾಂತಿ ಪಡೆಯಲಿದ್ದಾರಂತೆ ರೇವಣ್ಣ. ನಾಳೆ ಹೊಳೆ ನರಸೀಪುರಕ್ಕೆ ತೆರಳುವ ಸಾಧ್ಯತೆ ಇದೆ. ಇದೀಗ ಬರ್ತಾ ಇರುವಂತಹ ಅಪ್ಡೇಟ್ಸ್ ಇದು. ಇವತ್ತು ಮಾಜಿ ಸಚಿವ ರೇವಣ್ಣ ಬೆಂಗಳೂರಿನಲ್ಲಿಯೇ ಉಳಿದುಕೊಳ್ತಾರಂತೆ. ನಾಳೆ ಹೊಳೆ ನರಸೀಪುರಕ್ಕೆ ಹೋಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ರೇವಣ್ಣ ನೇರವಾಗಿ ಹೋಗಿದ್ದು ತಂದೆಯ ನಿವಾಸ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ನಿವಾಸಕ್ಕೆ. ರೇವಣ್ಣ ಬರ್ತಾ ಇದ್ದ ಹಾಗೆ ಅವರನ್ನ ಆರತಿ ಮಾಡಿ ಬರಮಾಡಿಕೊಳ್ತಾರೆ ಕುಟುಂಬಸ್ಥರು. ಈ ಸಂದರ್ಭದಲ್ಲಿ ತಂದೆ ತಾಯಿಯನ್ನ ನೋಡಿದಂತಹ ರೇವಣ್ಣ ಭಾವುಕರಾಗ್ತಾರೆ, ಕಣ್ಣೀರು ಹಾಕ್ತಾರೆ. ಇನ್ನು ಇವತ್ತು ಬೆಂಗಳೂರಿನಲ್ಲಿಯೇ ಉಳಿಯಲಿದ್ದಾರಂತೆ ರೇವಣ್ಣ. ನಾಳೆ ಹೊಳೆ ನರಸೀಪುರಕ್ಕೆ ಹೋಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ರಾಹುಕಾಲ ಮುನ್ನವೇ ಜೈಲಿನಿಂದ ಹೊರಬಂದ ರೇವಣ್ಣ. ಗುಳಿಗ ಕಾಲದಲ್ಲಿ ಜೈಲಿನಿಂದ ಎಚ್.ಡಿ. ರೇವಣ್ಣ ರಿಲೀಸ್ ಆಗಿದ್ದಾರೆ. ಮಧ್ಯಾಹ್ನ 3:30 ಬಳಿಕ ರಾಹುಕಾಲ ಪ್ರಾರಂಭ ಆಗತ್ತೆ. ಇದೆಲ್ಲವನ್ನು ನೋಡ್ಕೊಂಡೇ ಜೈಲಿನಿಂದ ಹೊರಬಂದಿದ್ದಾರೆ ರೇವಣ್ಣ. ರಾಹುಕಾಲ ಆರಂಭಕ್ಕೂ ಮುನ್ನವೇ ರೇವಣ್ಣ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಜೈಲಿನಿಂದ ನೇರವಾಗಿ ಎಚ್.ಡಿ. ನಿವಾಸಕ್ಕೆ ಹೋದಂತಹ ರೇವಣ್ಣ ರಾಹುಕಾಲ ಮುನ್ನವೇ ಜೈಲಿನಿಂದ ಹೊರಬಂದರು ರೇವಣ್ಣ. ಗುಳಿಗ ಕಾಲದಲ್ಲಿಯೇ ಜೈಲಿನಿಂದ ರಿಲೀಸ್ ಆಗ್ತಾರೆ.
ಮಧ್ಯಾಹ್ನ 3:30 ಬಳಿಕ ರಾಹುಕಾಲ ಪ್ರಾರಂಭ ಆಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನವೇ ಜೈಲಿನಿಂದ ಹೊರಬಂದಿದ್ದಾರೆ. ಜೈಲಿನಿಂದ ನೇರವಾಗಿ ಹೋಗಿದ್ದು ದೇವೇಗೌಡರ ನಿವಾಸಕ್ಕೆ. ತಂದೆ ತಾಯಿಯ ಆಶೀರ್ವಾದವನ್ನ ಪಡೆದರು ರೇವಣ್ಣ. ದೇವೇಗೌಡರ ನಿವಾಸದ ಬಳಿ ಬಿಗಿ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಕಾರಣ ಬೆಳಿಗ್ಗೆಯಿಂದಲೂ ಕೂಡ ಕಾರ್ಯಕರ್ತರ ದಂಡು ದೇವೇಗೌಡರ ನಿವಾಸದತ್ತ ಜಮಾಯಿಸ್ತಾ ಇರುವಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಕೂಡ ಬಿಗಿ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.